ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಈಗ ಅಸಲಿ ಶಾಕ್ ಕೊಟ್ಟಿದ್ದಾರೆ ರಾಮಲಿಂಗಾರೆಡ್ಡಿ ಅವರು. ಅಂತೂ ಇಂತೂ ಮನವೊಲಿಸಿದ್ದಾಗಿದೆ. ರಾಜೀನಾಮೆ ವಾಪಸ್ಸು, ಕೊಟ್ಟ ಖಾತೆಗೆ ತೃಪ್ತಿ ಎಲ್ಲ ಆಗಿದೆ. ಇನ್ನೇನು ಶಾಕ್ ಕೊಡೋಕೆ ಸಾಧ್ಯ ಅಲ್ವಾ ರಾಮಲಿಂಗಾರೆಡ್ಡಿ ಅವರು? ಈಗ ಅಸಲಿ ಟ್ವಿಸ್ಟ್ ಇಟ್ಟಿದ್ದಾರೆ. ಮತ್ತು ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಸುತ್ತ ಇರುವಂಥ ಸೀಕ್ರೆಟ್ ಕೂಡ ತೆರೆದುಕೊಂಡಿದೆ. ಡೀಟೇಲ್ಸ್ನ ನೋಡ್ತಾ ಹೋಗೋಣ. ಹಾಗೆ ಇದು ಮೊದಲನೇ ಬಾರಿ ಆಗಿದ್ರೆ ನೀವು ನಮ್ಮ ಚಾನಲ್ನ ನೋಡ್ತಾ ಇರೋದು, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲ ವಿಡಿಯೋ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ವೀಕ್ಷಕರೇ. ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ವಿಚಾರದಲ್ಲೇನೋ ಕನ್ವಿನ್ಸ್ ಆಗಿ ಹೈಕಮಾಂಡ್ ಹೇಳ್ದಂಗೆ ಕೇಳಿದ್ದಾರೆ ಅಲ್ವಾ. ಆದರೆ ಅವರು ಆಪ್ತರ ಸಮ್ಮುಖದಲ್ಲಿ, ತನ್ನ ಬೆಂಬಲಿಗರ ಸಮ್ಮುಖದಲ್ಲಿ ಒಂದು ದೊಡ್ಡ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಅದು ಈಗ ಹೈಕಮಾಂಡ್ಗೆ ನುಂಗಲಾರ್ದ ತುತ್ತಾಗಿರೋದು. ಅಟ್ಲೀಸ್ಟ್ ಹೊರಗಡೆ ಜಗತ್ತಿಗೆ ಮತ್ತು BJPಗೆ ಈಗ ಬಾಯಿಗೆ ಬೀಗ ಹಾಕಬಹುದಲ್ಲ ಅಂತ ಏನೂ ಆಗೇ ಇಲ್ಲ. ರಾಮಲಿಂಗಾರೆಡ್ಡಿ ಅವರು ಮನವೊಲಿಕೆ ಆಗೋಯ್ತು ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡು, ಸುರ್ಜೇವಾಲಾ ಅವರು, DK ಶಿವಕುಮಾರ್ ಅವರೆಲ್ಲ ಹೇಳ್ತಿರೋದು ಸಮಸ್ಯೆ ಬಗೆಹರಿತು ಅಂತ. ಅಸಲಿಗೆ ತಮಗೆ ಕೊಟ್ಟಿರೋ ಖಾತೆಗಳನ್ನು ಒಪ್ಪಿಕೊಂಡಿದ್ರು ಕೂಡ GBA ಸಹವಾಸಕ್ಕೆ ನಾನು ಬರೋದೇ ಇಲ್ಲ. GBA ಎಲೆಕ್ಷನ್ ಬರ್ತಿದೆ. GBA ಎಲೆಕ್ಷನ್ನು ಕಾಂಗ್ರೆಸ್ ಅಸ್ತಿತ್ವ ಏನು ನಗರ ಪ್ರದೇಶದಲ್ಲಿ ಮತ್ತು ಮುಂದಿನ ವಿಧಾನಸಭಾ ಚುನಾವಣೆಗೆ ಒಂಥರ ತಳಪಾಯ ಇದ್ದಂಗೆ. ಇಲ್ಲಿ ಹಿಡಿತ ತಪ್ಪು ಹೋದರೆ, ಆಡಳಿತ ಪಕ್ಷವಾಗಿದ್ದುಕೊಂಡು GBA ಗೆಲ್ಲೋಕ್ಕಾಗದೇ ಇದ್ದರೆ ಕಂಪ್ಲೀಟ್ ಕೊಲಾಪ್ಸೆ ಕಾಂಗ್ರೆಸ್ಗದು ದೊಡ್ಡ ಕೊಡಲಿ ಪೆಟ್ಟು. ಕೆಲವೇ ತಿಂಗಳಿದೆ GBA ಎಲೆಕ್ಷನ್ಗೆ. ನಾನಂತೂ ಬೆಂಗಳೂರು ಪ್ರಾಧಿಕಾರ ಚುನಾವಣೆ ವಿಷಯದಲ್ಲಿ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೂ ನನಗೂ ಸಂಬಂಧವೇ ಇಲ್ಲ. ನಾನು ನನ್ನ ಕ್ಷೇತ್ರ BTM ಬಿಟ್ಟು ಹೊರಗಡೆ ಹೆಜ್ಜೆನೂ ಇಡಲ್ಲ ಅಂತ ಕಡ್ಡಿ ತುಂಡು ಮಾಡಿದ್ದಾರೆ. ಆಪ್ತರಿಗೂ ಕೂಡ, ಅಂದರೆ ತನ್ನ ಬೆಂಬಲಿಗರಿಗೂ ಕೂಡ ಅದನ್ನು ಪ್ರಕಟಿಸಿದ್ದಾರೆ. ಅದರ ಅರ್ಥ ಯಾರೂ ನಮ್ಮ ಟೀಮು ಹೋಗಲ್ಲ ಕೆಲಸಕ್ಕೆ. ಬೇರೆ ಯಾರೋ ಇದನ್ನು ಹೇಳಿದರೆ ಏನು ದೊಡ್ಡ ಲೀಡರ ಇವರು, ಅವ್ರ ಕ್ಷೇತ್ರ ಅವ್ರಿಗೆ ಎದ್ಕೋತಾರೆ ಅಷ್ಟೇ ಅನ್ನೋ ರೀತಿಯಲ್ಲಿ ಆಗಿತ್ತು. ರಾಮಲಿಂಗಾರೆಡ್ಡಿ ಅವರು ಬೇರೆ ಕಥೆ ಗೊತ್ತಿಲ್ಲ, ಬಟ್ GBA BBMP ಬೆಂಗಳೂರು ಅಂತ ಬಂದಾಗ ಅವ್ರು ಹಿಡಿತ ಜಾಸ್ತಿ. ಬೆಂಗಳೂರಲ್ಲಿ ಅವ್ರಿಗೆ ಒಂದು ಕಸದಿಂದ ಹಿಡಿದು ಎಲ್ಲ ಸೆಕ್ಟರಲ್ಲೂ ಸಿಕ್ಕಾಪಟ್ಟೆ ಹಿಡ್ತಾ ಇದೆ. ಅವ್ರಿಗೆ ಅಧಿಕಾರ ಇರಲಿ ಬಿಡಲಿ ಅವ್ರು ಮಾತು ಕೇಳ್ತಾರೆ, ಅಷ್ಟರ ಮಟ್ಟಿಗೆ ಹಿಡ್ತಾ ಇದೆ ಬೆಂಗಳೂರು ಅಂತ ಬಂದಾಗ. GBA ಎಲೆಕ್ಷನ್ ಅಂತ ಬಂದಾಗ ರಾಮಲಿಂಗಾರೆಡ್ಡಿ ಅವರನ್ನು ಮೈನಸ್ ಮಾಡಿ ನೋಡಿದ್ರೆ ಕಾಂಗ್ರೆಸ್ಗೆ ಸಿಕ್ಕಾಪಟ್ಟೆ ಲಾಸು. ಅಂತಹ ತೀರ್ಮಾನವನ್ನು ಪ್ರಕಟಿಸಿದ್ದಾರೆ ಅನ್ನೋ ರಿಪೋರ್ಟ್ಸ್ ಈಗ ಸದ್ದು ಮಾಡ್ತಿರೋದು. ಹೈಕಮಾಂಡ್ಗೆ ಇದು ನುಂಗಲಾರದ ತುತ್ತಾಗಿದೆ. ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಯಾರಿದ್ದಾರೋ ಅವ್ರು ಚುನಾವಣೆ ನಡೆಸಬೇಕು ಅಂತ ನಿರ್ಧಾರ ಹೇಳಿಬಿಟ್ಟಿದ್ದಾರೆ ಅವರು. ಕೃಷ್ಣ ಬೈರೇಗೌಡ ಅವ್ರಿಗೂ ಕೂಡ ಈಗ ಆ ಖಾತೆ ಬೇಡವಾಗಿದೆ ಅನ್ನೋದು ಇನ್ನೂ ಇಂಟ್ರೆಸ್ಟಿಂಗ್. ಯಾಕೆ ಇಷ್ಟೆಲ್ಲ ಬೇಡಿಕೆ ಇದ್ದಂಥ ನಗರಾಭಿವೃದ್ಧಿ ಖಾತೆ, ಬೆಂಗಳೂರು ನಗರಾಭಿವೃದ್ಧಿ ಖಾತೆಗೆ ಯಾಕೆ ಬೇಡ ಅಂತಾರೆ ಕೃಷ್ಣ ಬೈರೇಗೌಡರು? ಈಗ ಕೃಷ್ಣ ಬೈರೇಗೌಡರು ದಯವಿಟ್ಟು ನನ್ನ ಖಾತೆ ಚೇಂಜ್ ಮಾಡಿಕೊಡಿ ಅಂತ ಹೇಳ್ತಿದ್ದಾರಂತೆ. ಅವ್ರು ಹೊರಗಡೆ ಏನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಿಲ್ಲ, ಬಟ್ ಆಪ್ತರ ಬಳಿ ಒಳಗಡೆ ಕೃಷ್ಣ ಬೈರೇಗೌಡ್ರಿಗೆ ಸಿಕ್ಕಾಪಟ್ಟೆ ಬೇಜಾರಿದೆ. ಅವ್ರಿಗೆ ಕಂದಾಯ ತಾನು ಚೆನ್ನಾಗಿ ಕೆಲಸ ಮಾಡಿದ್ದೆ, ಅದರಲ್ಲಿ ಮುಂದುವರಿಸ್ಕೊಂಡು ಹೋಗ್ತಿದ್ದೆ, ನನಗಿದು ಬೇಡವೇ ಬೇಡ ಅಂತಿದ್ದಾರೆ. ಕಾರಣ ಏನು ಅಂತ ಕೇಳಿದ್ರೆ, ಅಲ್ಲಿ ಕೊಟ್ಟಂಗೆ ಮಾಡಿ ಏನೂ ಕೊಟ್ಟಿಲ್ಲ. ಎಲ್ಲ DK ಶಿವಕುಮಾರ್ ಅವರು ಇಟ್ಕೊಂಡಿದ್ದಾರೆ. BMRDA BDA ಎಲ್ಲ ತೊಗೊಂಡ್ಮೇಲೆ DK ಶಿವಕುಮಾರ್ ಅವರು ಸುಮ್ಮನೆ ಇದು ಚರಂಡಿ ಮತ್ತೊಂದು ನೋಡೋದಕ್ಕೆ ನಾನು ಬೇಕಾ ಅನ್ನೋ ಥರ ಆಗಿಬಿಟ್ಟಿದೆ. CM ಹತ್ರನೇ ಉಳ್ಕೊಂಡ BDA BMRDA ಬೆಂಗಳೂರು ಪೋರ್ಟ್ಫೋಲಿಯೋ ಹೆಸರಿಗೆ ಕೃಷ್ಣ ಬೈರೇಗೌಡ್ರಿಗೆ. ಈ ಕೃಷ್ಣ ಬೈರೇಗೌಡ್ರ ಕೆಲಸ ಏನು ಹಾಗಾದರೆ? ಒಂದು GBA ಹೊಸದಾಗಿರುವಂಥ GBA ಮತ್ತು ಬೆಂಗಳೂರು ವಾಟರ್ ಸಪ್ಲೈ ಸೇವೇಜ್ ಬೋರ್ಡು BWSSB, ನಮ್ಮ ಮೆಟ್ರೋ, ಇದನ್ನೆಲ್ಲ ನೋಡ್ಕೊಳ್ತಾರೆ. ಆದರೆ ಮುಖ್ಯಮಂತ್ರಿಗಳು ಮಾತ್ರ ಅತ್ಯಂತ ಪ್ರಮುಖವಾಗಿರುವಂಥ ಪ್ರಾಜೆಕ್ಟ್ಸ್ ಬರುವ BDA BMRDA ಹಿಡಿತವನ್ನು ಇಟ್ಕೊಂಡಿದ್ದಾರೆ. ಈ ರೀತಿ ಡಿವಿಷನ್ ಮಾಡಿರೋದೇ ಈಗ ಅಚ್ಚರಿ ಕಾರಣ ಆಗಿದೆ. ಬೆಂಗಳೂರು ನಗರಾಭಿವೃದ್ಧಿ ಅಂದರೆ ಎಲ್ಲ ಕಂಪ್ಲೀಟ್ ಹಿಡ್ತಾ ಇರ್ತಿತ್ತು, ಬಟ್ ಈ ರೀತಿ ಡಿವಿಷನ್ ಮಾಡಿ ಈಗ ಪ್ರಮುಖವಾದದ್ದನ್ನು DK ಇಟ್ಕೊಂಡಿದ್ದಾರೆ, CM ಸಾಹೇಬ್ರು ಇಟ್ಕೊಂಡಿದ್ದಾರೆ ಅನ್ನೋದು ಈಗ ಒಳಗೊಳಗೆ ಬುಸುಗುಡುವಂತಾಗಿದೆ. ಹೇಳಂಗಿಲ್ಲ ಬಿಡಂಗಿಲ್ಲ. ಈ ರೀತಿ ಏನು ಪ್ರಯೋಜನ ಅನ್ನೋ ಆಕ್ರೋಶ ಒಳಗೊಳಗೆ ಸಿಡಿದಿದೆ. ಮತ್ತು ಈ ಜಂಜಾಟ ಇರೋದನ್ನು, ಸುಮ್ಮನೆ ತಲೆನೋವನ್ನು ನಮಗೆ ಕಟ್ಟಿ ಸಿಕ್ಕಾಪಟ್ಟೆ ಸಂಪನ್ಮೂಲ ಇರೋದನ್ನೆಲ್ಲ ಬೇರೆ ಬೇರೆಯವ್ರಿಗೆ ಇಟ್ಟುಬಿಟ್ಟಿದ್ದಾರಲ್ಲ ಅನ್ನುವ ಅಸಮಾಧಾನದಲ್ಲಿ ಬುಸುಗುಡ್ತಿದ್ದಾರೆ ಬಹಳಷ್ಟು ಜನ. BDA ನೋಡಿ, ಫಾರ್ ಎಕ್ಸಾಂಪಲ್ 33,000 ಸೈಟ್ಸು K ಶಿವರಾಮ್ ಕಾರಂತ್ ಲೇಔಟಲ್ಲಿ ಆ ಕೆಲಸ ಇದೆ. ಮತ್ತು 27,000 ಕೋಟಿ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ BBC ಆಗ್ತಿದೆ. 27,000 ಕೋಟಿದು. ಇನ್ನು ಪೆರಿಪೆರಲ್ ರಿಂಗ್ ರೋಡ್
ಅದು ಕೂಡ 1200 ಕೋಟಿ ಪ್ರಾಜೆಕ್ಟ್, ಹೆಬ್ಬಾಲ್ ಶಾರ್ಟ್ ಟನಲ್ ಪ್ರಾಜೆಕ್ಟು, ಮತ್ತು ಸುಮಾರು ರೆಸಿಡೆನ್ಷಿಯಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸು ಇವೆಲ್ಲ ಇದೆ. ಇದೆಲ್ಲ ಸಣ್ಣ ಮೊತ್ತದ ಪ್ರಾಜೆಕ್ಟ್ಗಳಲ್ಲ, ಇದೆಲ್ಲ ಯಾರ ಅಂಡರ್ ಬರುತ್ತೆ? CM ಸಾಹೇಬ್ರ ಅಂಡರಲ್ಲಿ ಬರುತ್ತೆ. ಹೆಸರಿಗಷ್ಟೇ ಕೃಷ್ಣ ಬೈರೇಗೌಡರು, ಹಿಡ್ತಾ ಪೂರ್ತಿ CM ಕೈಯಲ್ಲಿ ಅನ್ನೋ ರೀತಿಯಲ್ಲಿ ಈಗ ಆ ಖಾತೆ ಯಾರಿಗೂ ಬೇಡ, ನಮ್ಗೆ ಯಾಕೆ ಕೊಡ್ತಿದ್ರಿ ಇದನ್ನ ಅನ್ನೋ ರೀತಿಯಲ್ಲಿ ಬೇಸರ ವ್ಯಕ್ತಪಡಿಸ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ರಾಮಲಿಂಗಾರೆಡ್ಡಿ ಅವ್ರದ್ದು ಮನವೊಲಿಸಿದ್ರಲ್ವಾ, ಮೇಲ್ನೋಟಕ್ಕೆ ಆಯ್ತು ನಾನೇನು ತೊಂದರೆ ಮಾಡಲ್ಲ, ಸರ್ಕಾರಕ್ಕೆ ಮುಜುಗರ ಆಗೋ ರೀತಿಯಲ್ಲಿ ನಡ್ಕೊಳ್ಳಲ್ಲ, ಆಯ್ತು ಬಿಡಿ ಸುಮ್ಮನಾಗ್ತೀನಿ ಮುಂದೆ ನೋಡೋಣ ಅನ್ನೋ ರೀತಿಯಲ್ಲಿ ಸುಮ್ಮನಾಗಿದ್ದಾರೆ. ಆದರೆ ಬೇಸರ ಇರೋದ್ರಿಂದ ತನಗೆ ಮಾತು ಕೊಟ್ಟು, ನಾನೇನು ಕೇಳಿರಲಿಲ್ಲ, ಮಾತು ಕೊಟ್ಟು ಕಿತ್ತುಕೊಂಡ್ರು ಅನ್ನೋ ಕಾರಣಕ್ಕೆ ನನಗೆ ಯಾವ್ದು ಖಾತೆ ಕೊಡ್ತಿರೋ ಮಾಡಿ ತೋರಿಸ್ತೀನಿ, ನನಗೇನು ಓಡಾಡೋಕ್ಕಾಗಲ್ಲ ಅಂತಲ್ಲ, ಇರಿಗೇಷನ್ ಡಿಪಾರ್ಟ್ಮೆಂಟು ಈ ವಯಸ್ಸಲ್ಲಿ ಯಾಕೆ ಕೊಟ್ರಿ ಅನ್ನೋದು ಒಂದು ಪ್ರಶ್ನೆ ಎದ್ದಿತ್ತು. ತುಂಬ ಓಡಾಡಬೇಕಾಗತ್ತೆ, ರಾಜ್ಯವ್ಯಾಪಿ ಜವಾಬ್ದಾರಿ ಇರುತ್ತೆ, ನನಗೇನು ಆಸಕ್ತಿ ಇದೆ ಅಂತ ರಾಮಲಿಂಗಾರೆಡ್ಡಿ ಅವರು ಆಯಿತು ನಿಭಾಯಿಸಿ ತೋರಿಸ್ತೀನಿ ಬಿಡಿ ಅಂತ ಅವ್ರು ಹೇಳ್ತಿರೋದು. ಈಗ GBA ಎಲೆಕ್ಷನ್ಗೆ ಮಾತ್ರ ಒಂದು ಕಾಲು ಹೊರಗಿಡಲ್ಲ ನಾನು, ನನ್ನ ಕ್ಷೇತ್ರ ಬಿಟ್ಟು ಅನ್ನುವಂಥ ಶಾಕನ್ನು ಕೊಟ್ಟಿದ್ದಾರೆ. ಸೊ ಮೇಲ್ನೋಟಕ್ಕೆ ಎಲ್ಲ ಬಗೆಹರದಂತೆ ಕಂಡ್ರು, ಅಸಲಿ ಸಮಸ್ಯೆ ಈಗ ಶುರುವಾಗ್ತಾ ಇದೆ. GBA ಚುನಾವಣೆಯಿಂದ ಅಂತರ ಕಾಯ್ದುಕೊಳ್ಳೋದಾಗಿ ಎಚ್ಚರಿಕೆ ಕೊಟ್ಟುಬಿಟ್ಟಿದ್ದಾರೆ. ಈ ಖಾತೆ ನನಗೆ ಬೇಡ ಅಂತ ಕೃಷ್ಣ ಬೈರೇಗೌಡರು ಹೇಳ್ತಿದ್ದಾರೆ. ಜವಾಬ್ದಾರಿ ನಡೆಸೋರು ಯಾರು? ಹಾಗಾದರೆ ಮನಸ್ಸಿಲ್ಲದೆ ಏನನ್ನಾದರೂ ಒಪ್ಪಿಸಿದ್ರೆ ಏನಾಗತ್ತೆ ಅದರ ಪರಿಣಾಮ ಗೊತ್ತು, ಒಲ್ಲದ ಮದುವೆ ಅಂತ ಆಗತ್ತೆ. ಆ ರೀತಿ ಆಗಿದೆ ಪರಿಸ್ಥಿತಿ. ಈಗ ಸುರ್ಜೇವಾಲಾ ಅವರ ಮುಂದೆನೇ ಎಲ್ಲ ಇದ್ದದ್ದಿದ್ದಂಗೆ ಹೇಳೂ ಬಿಟ್ಟಿದ್ದಾರೆ ನಾಯಕರು. ಹೈಕಮಾಂಡ್ ಇದನ್ನು ಹೇಗೆ ನಿಭಾಯಿಸ್ಕೊಂಡು ಹೋಗೋದು ಅನ್ನುವಂಥ ಇಕ್ಕಟ್ಟಿಗೆ ಈಗ ಸಿಲುಕೊಂಡಿದೆ. DK ಶಿವಕುಮಾರ್ ಅವರು ಹಾಗಾದರೆ ಎಲ್ಲರನ್ನೂ ಕೂಡ ಮೂಲೆ ಗುಂಪು ಮಾಡ್ತಿದ್ದಾರೆ ಅನ್ನುವಂಥ ಅಸಮಾಧಾನವಾಯಿತು. ತಮ್ಮ ಬಳಿ ಎಲ್ಲ ಪ್ರಬಲವಾದದ್ದನ್ನು ಇಟ್ಟುಕೊಂಡು ಸುಮ್ಮನೆ ನಾವು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿ ಇರಬೇಕಾ ಅನ್ನೋ ಬೇಸರವ ನೋಡಬೇಕು DK ಶಿವಕುಮಾರ್ ಅವರು ಇದನ್ನೆಲ್ಲ ಹೆಂಗೆ ಸರಿ ಮಾಡ್ತಾರೆ ಅಂತ. ಈಗ ಸೀನಿಯರ್ಸ್ ವಿಚಾರದಲ್ಲಿ 40-45 ಜನ, ಉಳಿದಿರುವಂಥ 20-25 ಸ್ಥಾನಮಾನ ಸಚಿವ ಸ್ಥಾನ ಇನ್ನು 2ನೇ ಹಂತದಲ್ಲಿ ಫೈನಲ್ ಆಗುತ್ತಲ್ಲ, ಆಲ್ಮೋಸ್ಟ್ ಪ್ರಕ್ರಿಯೆ ಶುರುವಾಗಿದೆ, ನಿರೀಕ್ಷೆಯಲ್ಲಿದ್ದಾರೆ. ಬಟ್ ರಾಹುಲ್ ಗಾಂಧಿ ಅವರೇ ಹಳಬ್ರೆ ಯಾರೂ ಇಲ್ಲ, ಒಂದು ಮುಖನೂ ಇಲ್ಲ, ಹಳಬ್ರದ್ದಿಗೆ ಏನಾಗಿದೆಯಲ್ಲ ಅಷ್ಟೇ ಅನ್ನೋ ಮೆಸೇಜ್ ಕೊಟ್ಟಿದ್ದಾರೆ ಅಂತ DK ಶಿವಕುಮಾರ್ ಅವರು ಇಲ್ಲೆಲ್ಲರಿಗೂ ಕೊಡ್ತಾ ಇದ್ದು, ಟಿವಿಗಳಲ್ಲೂ ಆ ರಿಪೋರ್ಟನ್ನು ನೋಡ್ತಾ ಇದ್ದೀವಿ. ಸೊ ಇನ್ನು ಉಳ್ಕೊಂಡಿರೋ ಸೀನಿಯರ್ಸ್ಗೂ ಉಳಿಗಾಲವೇ ಇಲ್ಲ ಅನ್ನೋ ರೀತಿಯಲ್ಲಿ ಸಂದೇಶ ರವಾನೆಯಾಗಿ ಮತ್ತೆ ಆಕ್ರೋಶ ಸಿಡಿದೇಳ್ತಿದೆ. ಎಲ್ಲ ಹೊಸ ಮುಖಗಳು ಈಗ ಕಟ್ಟೋ ಟೀಮು 2ನೇ ಹಂತದಲ್ಲಿ ಸಚಿವ ಸಂಪುಟ ಏನು ಯಾರು ಸೇರ್ತಾರಲ್ಲ ಅವರು ಅಷ್ಟು ಹೊಸಬ್ರೇ ಆಗಿರ್ತಾರೆ ಅನ್ನೋ ಮೆಸೇಜ್ ಅಂತೂ ಅಲ್ಲೇ ಕುದಿ ಕೆಂಡು ಆಗ್ತಿದ್ದಾರೆ ಸೀನಿಯರ್ಸು. ಹಲವರ ಫೋನ್ ಸ್ವಿಚ್ ಆಫು, ವಿದೇಶ ಪ್ರಯಾಣ ಇದೆಲ್ಲ ಶುರುವಾಗಿದೆ. ಸೀನಿಯರ್ಸ್ ವರಸೆ ಮುಂದಿನ ದಿನಗಳಲ್ಲಿ ಏನಾಗಿರುತ್ತೆ ಅನ್ನೋದನ್ನು ನೋಡಬೇಕು. ಜಮೀರ್ ಅಹ್ಮದ್ ಖಾನ್ ಅವರಂತೂ ಈಗ ಡೆಲ್ಲಿಗೆ ತಲುಪಿದ್ದಾರೆ. ವೇಣುಗೋಪಾಲ್ ಅವ್ರ ಜೊತೆ ಹೈ ವೋಲ್ಟೇಜ್ ಮೀಟಿಂಗ್ ಎಲ್ಲರ ಗಮನ ಸೆಳೀತಾ ಇದೆ. ಕಾದು ನೋಡೋಣ. ಒಟ್ಟಾರೆಯಾಗಿ ಈಗ ಬೆಂಗಳೂರು ನಗರಾಭಿವೃದ್ಧಿ ಸುತ್ತವೇ ಜೋರು ಜಟಾಪಟಿ ಭವಿಷ್ಯದಲ್ಲಿ ಸೃಷ್ಟಿಯಾಗುವಂಥ ಎಲ್ಲ ಬಗೆಯ ವಾತಾವರಣ ಈಗ ಆಗಿರೋದು ಪರಿಸ್ಥಿತಿ ನೋಡಿದ್ರೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ವೀಕ್ಷಕರೇ ತಪ್ಪದೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಫಸ್ಟ್ ಟೈಮ್ ನೀವು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲ ವಿಡಿಯೋ ನೋಟಿಫಿಕೇಶನ್ಸ್ ನಿಮ್ಮನ್ನು ತಲುಪುತ್ತೆ. ಥ್ಯಾಂಕ್ ಯು.